ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಈ ಹೊಸ ವರ್ಷದಲ್ಲಿ ದೇವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ. ಒಂದು ಉದ್ದೇಶದಿಂದಲೇ ಕರ್ಕೊಂಡು ಬಂದಿದ್ದಾರೆ. ಇದನ್ನು ಯಾರು ಮರೆಯಬಾರದು. ಏನೇ ಪರಿಸ್ಥಿತಿ ನಿಮ್ಮದಾಗಿದ್ದರೂ ಪರವಾಗಿಲ್ಲ, ಎಂದಿಗೂ ಮರೆಯಬೇಡ್ರಿ. ದೇವರು ನಿಮ್ಮನ್ನು ಉದ್ದೇಶದಿಂದಲೇ ಬದುಕಿಸುತ್ತಾ ಇದ್ದಾರೆ, ನಡೆಸುತ್ತಾ ಇದ್ದಾರೆ, ಜಯ ಕೊಡುತ್ತಾ ಇದ್ದಾರೆ. ಪ್ರತಿದಿನ ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾರಲ್ಲ, ಅದೆಲ್ಲ ನೋಡುವಾಗ ನಿಜವಾಗಲೂ ದೇವರ ಚಿತ್ತ ನಿಮ್ಮ ಜೀವನದಲ್ಲಿ ಇದೆ. ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ ಎಂಬುದರಲ್ಲಿ ಯಾವ ಸಂದೇಹ ಇಲ್ಲ. ಇಲ್ಲಿ ದಾವೀದನನ್ನು ಕುರಿತು ನೋಡುವಾಗ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಾಕ್ಯ, ಆಕ್ಟ್ಸ್ ಚಾಪ್ಟರ್ 13 ವರ್ಸ್ 22. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಹಲ್ಲೆಲೂಯಾ. ದೇವಾದಿ ದೇವರು, ಸರ್ವಶಕ್ತನಾದ ದೇವರು ಇಷಯನ ಮಗನಾದ ದಾವೀದನನ್ನು ಕುರಿತು ಹೇಳುವ ಸಾಕ್ಷಿ ಏನೆಂದರೆ, ಇವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು, ಇವನು ನನ್ನ ಇಷ್ಟವನ್ನೆಲ್ಲ ಮಾಡುವನು. ಹಲ್ಲೆಲೂಯಾ. ಹಿ ವಿಲ್ ಡೂ ಎವ್ರಿಥಿಂಗ್ ದಟ್ ಐ ಡಿಸೈರ್. ನಾನು ಇಷ್ಟವನ್ನೆಲ್ಲ, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ಇಷ್ಟವನ್ನು ನೆರವೇರಿಸುವ ವ್ಯಕ್ತಿಯಾಗಿ ನಾವಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ನೋಡುವಾಗ ಆತನ ಹೃದಯ ಸಂತೋಷ ಪಡಬೇಕು. ದಾವೀದನನ್ನು ಕುರಿತು ಯೇಸು ಸ್ವಾಮಿ ಅದನ್ನೇ ಮಾಡಿದರು, ಅದನ್ನೇ ಅನುಭವಿಸಿದರು, ಅದನ್ನೇ ಸಾಕ್ಷಿಯಾಗಿ ಹೇಳುತ್ತಾ ಇದ್ದಾರೆ. ಸೌಲನನ್ನು ಕೂಡ ದೇವರು ಹರಿಸಿದರು, ಅರಸನಾಗಿ ಮಾಡಿದರು, ನ್ಯಾಯಾಧಿಪತಿಯಾಗಿ ಮಾಡಿದರು, ಅವನನ್ನು ಅಭಿಷೇಕಿಸಿದರು, ಅವನ ಸಂಗಡ ಮಾತನಾಡಿದರು. ಆದರೆ ಅವನು ದೇವರ ಮಾತಿಗೆ ವಿಧೇಯನಾಗುತ್ತಾ ಇರಲಿಲ್ಲ. ಹಲ್ಲೆಲೂಯಾ. ತನ್ನ ಇಷ್ಟಕ್ಕೆ ಬಂದಂತೆ ಮಾಡುತ್ತಾ ಇದ್ದನು, ತನ್ನ ಇಷ್ಟವನ್ನು ಮಾಡುತ್ತಾ ಇದ್ದನು. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಅವನನ್ನು ತೆಗೆದುಹಾಕಿ ಸೌಲನನ್ನು ನಿರಾಕರಿಸಿದರು, ದಾವೀದನನ್ನು ಸಿದ್ಧ ಮಾಡಿದರು. ದಾವೀದನನ್ನು ಕುರಿತು, ದಾವೀದನು ನನಗೆ ಸಿಕ್ಕಿದನು. ಹಲ್ಲೆಲೂಯಾ. ಐ ಫೌಂಡ್ ಡೇವಿಡ್. ದಾವೀದನು ನನಗೆ ಸಿಕ್ಕಿದನು. ಎಂಥ ಮಾತು! ಇವತ್ತು ನೀವು ದೇವರ ಕೈಗೆ ಸಿಕ್ಕುತ್ತಾ ಇದ್ದೀವಾ? ಅಥವಾ ದೇವರ ಕೈಯಿಂದ ಓಡುತ್ತಾ ಇದ್ದೀವಾ? ದೇವರ ಚಿತ್ತದಿಂದ ಓಡುತ್ತಾ ಇದ್ದೀವಾ? ದೇವರ ಇಷ್ಟವನ್ನು ನೆರವೇರಿಸುವುದರಿಂದ ಓಡುತ್ತಾ ಇದ್ದೀವಾ? ಯೋಚನೆ ಮಾಡಿ ನೋಡೋಣವ. ದೇವರು ನಮ್ಮೆಲ್ಲರನ್ನೂ ಕರೀತಾ ಇದ್ದಾರೆ. ನಾವು ಸಿಕ್ಕೋಣ, ದೇವರ ಕೈಯಲ್ಲಿರೋಣ, ದೇವರು ನಮ್ಮನ್ನು ಉಪಯೋಗಿಸಲಿ, ಆತನ ಇಷ್ಟವನ್ನು ನಮ್ಮ ಮುಖಾಂತರ ತೀರಿಸಿಕೊಳ್ಳಲಿ, ನೆರವೇರಿಸಿಕೊಳ್ಳಲಿ. ಆತನ ಹೃದಯಕ್ಕೆ ಒಪ್ಪುವ ವ್ಯಕ್ತಿಯಾಗಿ, ಮನುಷ್ಯನಾಗಿ ಯಾಕೆ ನಾವು ಬದಲಾಗಬಾರದು? ವೈ ಓನ್ಲಿ ಡೇವಿಡ್ ಲಾರ್ಡ್? ವೈ ಕಾಂಟ್ ಐ ಬಿ, ಹಲ್ಲೆಲೂಯಾ, ದ ಮ್ಯಾನ್ ಆರ್ ದ ವುಮನ್ ಆಫ್ಟರ್ ಯುವರ್ ಓನ್ ಹಾರ್ಟ್? ಈ ಪ್ರಶ್ನೆ ನಾವು ಕೇಳಲು ಶುರು ಮಾಡುವುದಾದರೆ ಇವತ್ತು, ಹಲ್ಲೆಲೂಯಾ, ನಮ್ಮ ಜೀವನ ಬದಲಾಗುತ್ತದೆ. ನಮ್ಮ ಜೀವನ ಒಂದು ಅರ್ಥಪೂರ್ವಕವಾಗಿರುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ದೇವರು ನಮ್ಮನ್ನು ಹೊಸ ವರ್ಷಕ್ಕೆ ತಂದಿದ್ದಾರೆ. ಯೋಚನೆ ಮಾಡಿ ನೋಡೋಣವ. ದೇವರ ಕೈಯಲ್ಲಿ ಸಿಕ್ಕೋಣ. ಹಲ್ಲೆಲೂಯಾ. ದೇವರ ಕೈಯಲ್ಲಿ ಸಿಕ್ಕುವುದು ಒಳ್ಳೆಯದು. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ಹಲ್ಲೆಲೂಯಾ. ಆಳವಾದ ಮಾತುಗಳು, ಆಳವಾದ ಸಾಕ್ಷಿ, ದೊಡ್ಡ ಸಾಕ್ಷಿಯಾಗಿದೆ ದೇವರು. ಹಲ್ಲೆಲೂಯಾ. ಆರಿಸಿಕೊಂಡವರು ಎಷ್ಟೋ ಜನರಿದ್ದಾರೆ ಈ ಲೋಕದಲ್ಲಿ, ಆದರೆ ದೇವರ ಕೈಗೆ ಸಿಕ್ಕಿ ಬೀಳುವವರು ತುಂಬ ಕಡಿಮೆ. ತಮ್ಮ ಇಷ್ಟವನ್ನು ಮಾಡುವವರು ಅನೇಕರು ಇದ್ದಾರೆ, ಆದರೆ ದೇವರ ಇಷ್ಟವನ್ನು ನೆರವೇರಿಸುವವರು ತುಂಬ ಕಡಿಮೆ. ನಾವು ಸಿಗೋಣ ದೇವರ ಕೈಯಲ್ಲಿ. ದೇವರೇ, ಈ ಹೊಸ ವರ್ಷದಲ್ಲಿ ನನ್ನನ್ನು ಎತ್ತಿ, ನನ್ನೊಪ್ಪಿ, ನನ್ನನ್ನು ರೂಪಿಸು, ನನ್ನನ್ನು ಉಪಯೋಗಿಸು ರಾಜ. ನಿನ್ನ ಕೈಯಲ್ಲಿ ನಾನು ಸಿಕ್ಕುತ್ತೇನೆ ಅಪ್ಪ. ನನ್ನನ್ನು ಬದಲಿ ಮಾಡಪ್ಪ, ನನ್ನನ್ನು ಬದಲಿ ಮಾಡು, ನನ್ನನ್ನು ಅಭಿಷೇಕಿಸು, ನನ್ನನ್ನು ತುಂಬಿಸು. ಬೇಕಾದ ನನಗೆ ಕೃಪೆ ಕೊಡು. ನಿನ್ನ ಗುಣಗಳು, ನಿನ್ನ ಸ್ವಭಾವಗಳು ನನಗೆ ಕೊಡು ಸ್ವಾಮಿ. ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವರ್ಷದಲ್ಲಿ ನಾವು ನಮ್ಮ ಜೀವನವನ್ನು ಪ್ರತ್ಯೇಕವಾಗಿ, ವಿಶೇಷವಾಗಿ ದೇವರ ಚಿತ್ತವನ್ನು, ಇಷ್ಟವನ್ನು ಮಾಡುವುದಕ್ಕೆ ಒಪ್ಪಿಸಿಕೊಡೋಣವಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.